There are truths we carry quietly, hidden beneath the weight of silence. Sometimes they press so heavy that the words feel impossible, yet silence itself becomes the loudest burden. In the space between what is spoken and what is withheld, we discover the fragile. ಅರ್ಥ ಮಾಡ್ಕೊಬೇಕು ನೀನು ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಬೇಡ. ಏನೇನೆ ಫೋನ್ ಮಾಡಿಲ್ಲ ಅದೇನು ನಂಗೆ ಅರ್ಥ ಆಗಿಲ್ವಲ್ಲ. ನೋಡು ಇಲ್ಲಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸುಮ್ಮನೆ ಜಗಳ ಮಾಡ್ಕೊಂಡೇ ಇದ್ರೆ ನೋಡಿ ಸರಿ ಇರಲ್ಲ ಆಮೇಲೆ. ಏನಿದು ಇನ್ನೂ ಸಿಂಗಲ್ ಟಿಕ್ಕಲ್ಲೇ ಇದೆ. 2:30 ಕರೆದಿದ್ದು 4 ಗಂಟೆ ಆದರೂ ಇನ್ನೂ ಬಂದಿಲ್ವಲ್ಲ. ಬರಲ್ವಾ? ಬರಲ್ವಾ? ಇಷ್ಟ ಆಗಿರ್ತಿದ್ರೆ ಇಷ್ಟೊತ್ತಿಗೆ ಬಂದಿರೋಳು. ಇನ್ನೂ ಬಂದಿಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೈ ಮೈಂಡ್. ನನ್ನ ತಲೆಯಲ್ಲಿ ತುಂಬ ಓಡ್ತಿದೆ. ನನಗೆ ಏನು ಮಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಿನಗೆ ಇನ್ನೂ ಅರ್ಥ ಆಗಿಲ್ವಾ? ಇನ್ನೂ ಏನು ಹೇಳಬೇಕು ಅಂತ ಅರ್ಥ ಆಗಬೇಕು. ನಿನಗೋಸ್ಕರ ಇಲ್ಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸು ಯಾರೂ ಇಲ್ಲ. ಈಗ ಯಾರಿಗೋ ಕಾಯ್ತಾ ಇದೆಯಲ್ಲ ನೀನು, ಅವಳು ಇಲ್ಲ. ನಿನ್ನ ಲೈಫಲ್ಲೆಲ್ಲ ಬರೀ ಜನರು ಬರ್ತಾರೆ ಹೋಗ್ತಾರೆ. ದೇ ಆರ್ ಆಲ್ ಜಸ್ಟ್ ಇಲ್ಯೂಷನ್ಸ್, ಹಾಲೋ ಮಾಸ್ಕ್ಸ್. ದೇ ಲೈ, ದೇ ಪ್ರಿಟೆಂಡ್, ದೇ ಪ್ರಾಮಿಸ್, ದೇ ಪ್ರಿಟೆಂಡ್ ಟು ಕೇರ್. ಬಟ್ ಅದೆಲ್ಲ ಬರೀ ಟೈಮ್ ಪಾಸು. ಟ್ರಸ್ಟ್ ಇಸ್ ಎವ್ರಿಥಿಂಗ್. ಟ್ರಸ್ಟೇ ಎಲ್ಲ. ನಿನಗೆ ನನ್ನ ಮೇಲೆ ಟ್ರಸ್ಟೇ ಇಲ್ಲ. Trust, weakness. Every bond is a chain. Every friend is a blade waiting to cut. ಮಿತ್ರ ದ್ರೋಹಿಗಳು. ಇಲ್ಲಿ ಕೊನೆಗೆ ಬರೀ ನಿನಗಿರೋದು ನಾನೇ. ಅರ್ಥ ಮಾಡ್ಕೋ ಇದನ್ನ. ಸಾಲಿಟ್ಯೂಡ್ ಇಸ್ ನಾಟ್ ಸೈಲೆನ್ಸ್, ಇಟ್ಸ್ ಫೈರ್. ನಿನ್ನಲ್ಲಿರೋ ಇಲ್ಯೂಷನ್ನ ಸುಟ್ಟಾಕುತ್ತೆ. ನಿನಗೆ ನಿಜವಾದ ಕಹಿ ಸತ್ಯನ ತೋರಿಸುತ್ತೆ. ನಿನಗಿಲ್ಲಿ ಯಾರು ಅಲ್ಲ. ಟು ಬಿ ಫ್ರ್ಯಾಂಕ್, ಇಲ್ಲಿ ನಿನಗೆ ಯಾರೂ ಇಲ್ಲ. ಅದರ್ಸ್ ಆರ್ ಪ್ಯಾರಾಸೈಟ್ಸ್ ಫೀಡಿಂಗ್ ಆನ್ ಯುವರ್ ಸೋಲ್, ಯುವರ್ ಟೈಮ್. ಓ, ಬಂದೇ ಬಿಟ್ಲಾ? 2:15 ಬರೋಕ್ಕೆ ಹೇಳಿದ್ದೆವು, 4:15 ಬಂದವಳೆ. ನಿನ್ನ ಮೇಲೆ ಅಷ್ಟು ಕನ್ಸರ್ನ್ ಇರ್ತಿದ್ರೆ ಬೇಗ ಬಂದಿರೋಳು. ಇವಳ ಹತ್ರ ಎಲ್ಲ ನಿನ್ನ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಹೋಗ್ಬೇಡ. ಬಾ, ನಾನು ಹೇಳಿದ ಮತ್ತೆ ಕೇಳ್ಬೋಣ ಬಾ. ಸಾರಿ ಕಣೋ, ನಾನು ಬರೋದು ಲೇಟ್ ಆಯಿತು. ನಾನು ಬರೋ ದಾರಿಲಿ ಒಬ್ರಿಗೆ ಆಕ್ಸಿಡೆಂಟ್ ಆಗೋಗಿತ್ತು. ಅವ್ರನ್ನ ಹಾಸ್ಪಿಟಲ್ ಸೇರಿಸಿ ಬರೋಕ್ಕೆ ಲೇಟ್ ಆಯಿತು. ನೋಡು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು, ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ. ಅಯ್ಯಪ್ಪ, ರೀಸನ್ಸ್ ನಾಲ್ಗೆ ತುದಿಲೇ ಕೂತಿರುತ್ತೆ. ಈ ನಡುವೆ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಈಗಂತೂ ತುಂಬ ಸೈಲೆಂಟ್ ಆಗಿದೆಯಾ? ಯಾಕೆ, ಏನಾಯಿತು? ನಾನು ಏನಂತ ಹೇಳಿ ನಿನಗೆ? ನನ್ನ ತಲೆ ಎಲ್ಲ ಭಾರ ಆಗೋ ಥರ ಆಗ್ತಿದೆ. ಬರೀ ಥಾಟ್ಸೇ ಇದೆ. ಬಿಡು, ನಿನಗೆ ಅರ್ಥ ಆಗಲ್ಲ. ಕರೆಕ್ಟ್, ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದರೆ ಅರ್ಥ ಮಾಡಿಸು. ಏನಿದೆ ನಿನ್ನ ತಲೆಯಲ್ಲಿ ಭಾರ? ನನಗೆ ಗೊತ್ತಿಲ್ಲ. ನನಗೆ ಮಾತೇ ಬರ್ತಾ ಇಲ್ಲ. ಮೇ ಬಿ ಇಟ್ಸ್ ಎ ಕೈಂಡ್ ಆಫ್ ಆ್ಯಂಕ್ಷಿಯಸ್ ಸ್ಟ್ರೆಸ್, ಇಲ್ಲ ಡಿಪ್ರೆಷನ್. ನಾನು ನನ್ನ ಥಾಟ್ಸಲ್ಲಿ ತುಂಬ ಮುಳುಗೋಗ್ಬಿಟ್ಟಿದ್ದೀನಿ. ನನ್ನಿಂದ ಯಾರಿಗೂ ಬರ್ಡನ್ ಆಗೋದು ನನಗೆ ಇಷ್ಟ ಇಲ್ಲ, ಎಸ್ಪೆಷಲಿ ಯು. ಜಸ್ಟ್ ಶಟ್ ದ ಫಕ್ ಅಪ್. ಇಷ್ಟೊತ್ತವರೆಗೂ ನಾನು ಹೇಳಿದ್ದು ನಿನಗೆ ಅರ್ಥ ಆಗಿಲ್ವಾ? ನಿನ್ನ ಇಮೋಷನ್ಸ್ ಅಷ್ಟೊಂದು ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಪೀಪಲ್ ಆರ್ ಜಸ್ಟ್ ಪ್ಯಾರಾಸೈಟ್ಸ್. ನನ್ನ ಮಾತು ಕೇಳು, ಹೋಗೋಣ ಬಾ.
ತಲೆ ಕೆಡ್ಸ್ಕೊಬೇಡ, ನಾನು ನಿನ್ನ ಜೊತೆನೇ ಇದ್ದೀನಿ. ನೀನು ಇವಾಗ ಕಷ್ಟ ಹೇಳ್ಕೊತಿದ್ಯಾ ಅಂತಂದರೆ ನೀನು ವೀಕ್ ಆಗಲ್ಲ. ನೀನು ಮನುಷ್ಯನೇ, ನಿನಗೂ ಎಲ್ಲ ಥರ ಫೀಲ್ ಆಗುತ್ತೆ. ನಿನ್ನ ಯಾರು ಜೆನ್ಯೂನಾಗಿ ಇಷ್ಟಪಡ್ತಾರೋ ಅವ್ರು ನಿನ್ನ ವ್ಯಾಲ್ಯೂ ಮಾಡ್ತಾರೆ. ನೋ, ಇಟ್ಸ್ ರಿಯಲಿ ಹಾರ್ಡ್. ಒಂದೊಂದು ಸತಿ ನಾನು ಮಲ್ಕೊಂಡಿರೋ ಮಂಚೆಯಿಂದನೇ ಎದ್ದು ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನಾನು. ಐ ಆಮ್ ರಿಯಲಿ ಟ್ರ್ಯಾಪ್ಡ್ ಇನ್ ಮೈ ಥಾಟ್ಸ್. ನನಗೆ ಅರ್ಥ ಆಗುತ್ತೆ, ಬಟ್ ಇದನ್ನು ನೀನೊಬ್ಬನೇ ಫೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆನೇ ಇದ್ದೀನಿ. ಮತ್ತು ಇನ್ಮೇಲಿಂದ ನೀನು ಸೈಲೆಂಟಾಗಿರೋ ಅವಶ್ಯಕತೆಯೂ ಇಲ್ಲ. ನನಗೆ ತುಂಬ ಭಯ ಇತ್ತು, ಎಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ವೀಕಾಗಿ ಕಾಣಿಸ್ತೀನಿ ಅಂತ. ಐ ಥಾಟ್ ಮೈ ಫೀಲಿಂಗ್ಸ್ ವೆರೆಂಟ್ ವ್ಯಾಲಿಡ್. Your feelings are valid. Sometimes the hardest thing is saying truth, but the silence, it's worst. It's okay to speak up. Mental health matters. Reach out, guys. You're not alone.